ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷಿಗೆ ಬೆದರಿಕೆ ಕೇಸ್ ತನಿಖೆ ಮತ್ತಷ್ಟು ಚುರುಕುಗೊಳಿಸಿದಂತಹ ಕಾಮಾಕ್ಷಿಪಾಳ್ಯ ಪೊಲೀಸರು ಆರೋಪಿ ಪುನೀತ್ ವೇಣು ಸುಹಾಸ್ ಬಂಧಿಸಿದಂತಹ ಪೊಲೀಸರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷಿಗೆ ಬೆದರಿಕೆ ಕೇಸ್ ತನಿಖೆಗೆ ಮತ್ತಷ್ಟು ಚುರುಕುಗೊಳಿಸಿದಂತಹ ಕಾಮಾಕ್ಷಿಪಾಳ್ಯ ಪೊಲೀಸ್ ಆರೋಪಿ ಪುನೀತ್ ವೇಣು ಸುಹಾಸ್ ಬಂಧಿಸಿದಂತಹ ಪೊಲೀಸರು ಆರೋಪಿಗಳ ವಿಚಾರಣೆಯ ವೇಳೆಯಲ್ಲಿ ಪ್ರಭಾವಿ ವ್ಯಕ್ತಿಗಳ ನಂಟು ಪತ್ತೆಯಾಗಿ ಗೌರವ್ ಶೆಟ್ಟಿ ಕಿರಣ್ ರೆಡ್ಡಿ ಜೊತೆಗೆ ಆರೋಪಿ ಪುನೀತ್ ಸಂಪರ್ಕದಲ್ಲಿದ್ದ ಸಂಜಯ್ ನಗರ ಬಾರ್ ಮಾಲೀಕನ ಸ್ನೇಹಿತನಾಗಿರುವಂತಹ ಗೌರವ್ ಸಂಜಯ್ ನಗರದ ಬಾರ್ ಮಾಲೀಕ ಸಹ ಭಾಗಿಯಾಗಿರುವಂತಹ ಶಂಕೆ ಇದೆ. ಪುನೀತ್ ಜೊತೆ ಸಂಪರ್ಕದಲ್ಲಿದ್ದಂತಹ ಗೌರವ್ ಹಾಗೂ ಕಿರಣ್ ರೆಡ್ಡಿ ವಾಟ್ಸ್ಆಪ್ ಕರೆ ಮೂಲಕ ಸಂಪರ್ಕದಲ್ಲಿದ್ದಂತಹ ಗೌರವ್ ಮತ್ತು ಕಿರಣ್ ರೆಡ್ಡಿ ಪುನೀತ್ ಅರೆಸ್ಟ್ ಆಗ್ತಾ ಇದ್ದಂತೆ ಪರಾರಿಯಾಗಿರುವಂತಹ ಗೌರವ್ ಕಿರಣ್ ತನಿಖೆಯನ್ನ ಮುಂದುವರೆಸಿರುವಂತಹ ಕಾಮಾಕ್ಷಿಪಾಳ್ಯ ಪೊಲೀಸ್ ಏನಾಯ್ತು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಟುವ ಆರೋಪಿಯಾಗಿರುವಂತಹ ನಟ ದರ್ಶನ್ ಆತನ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಬೇಲನ್ನ ಕೇಳಲಾಗಿತ್ತು. 1 ವರ್ಷದವರೆಗೂ ಕೂಡ ಬೇಲನ್ನ ನೀಡೋದಿಲ್ಲ ಅಂತ ಹೇಳಿ ಖಡಕ್ ಆಗಿ ಕೋರ್ಟ್ ಸೂಚನೆಯನ್ನ ಕೂಡ ನೀಡಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡ್ತಾ ಇರಬೇಕಾದ್ರೆ ಇನ್ನೊಂದಿಷ್ಟು ಸಾಕ್ಷಿಗಳು ಸಿಕ್ಕಿದ್ರು. ವಿಚಾರಣಾಧೀನ ಕೈದಿಯಾಗಿರುವಂತಹ ದರ್ಶನ್ ವಿರುದ್ಧವಾಗಿರುವಂತಹ ಒಂದಿಷ್ಟು ಸಾಕ್ಷಿಗಳು ಸಿಕ್ಕಿದ್ರು. ಯಾವುದೋ ಬಾರು ಎಲ್ಲಿ ನಿಲ್ಸ್ಕೊಂಡು ತುಮಕೂರು ಹತ್ರ ಯಾವುದೋ ಪಕ್ಕದಲ್ಲಿ ನಿಲ್ಸ್ಕೊಂಡು ಅಲ್ಲೇನೋ ಎಣ್ಣೆಗಿಣ್ಣೆನೋ ತೆಗೆದುಕೊಂಡಿದ್ರಂತೆ. ಆ ಬಾರ್ನ ಸಪ್ಲೈಗರು ಏನೋ ನಾನು ಸಾಕ್ಷಿ ಹೇಳ್ತೀನಿ ಅಂತ ಬಂದವನಿಗೆ ಅವನಿಗೆ ಹೆದರಿಸಿದಂತಹ ದರ್ಶನ್ನ ಅಭಿಮಾನಿಗಳು 3 ಜನ ಅವರ ವಿರುದ್ಧವಾಗಿಯೂ ಕೂಡ ಕೇಸ್ ದಾಖಲೆಯಾಗಿತ್ತು. ಈಗ ಅವರ ಒಂದು ಕಾಂಟ್ಯಾಕ್ಟ್ ಲಿಸ್ಟನ್ನ ನೋಡ್ತಾ ಹೋದ್ರೆ ಸಿಕ್ಕಾಪಟ್ಟೆ ಜನ ತಗಲಾಕೊಳ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷಿಗೆ ಬೆದರಿಕೆ ಮಾಡಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ತನಿಖೆ ಜೋರಾಗಿ ನಡೆಸ್ತಾ ಇರುವಂತಹ ಕಾಮಾಕ್ಷಿಪಾಳ್ಯ ಪೊಲೀಸರು ಆರೋಪಿ ಪುನೀತ್ ವೇಣು ಸುಹಾಸ್ ಬಂಧನದಲ್ಲಿ ಇರಿಸಿಕೊಂಡಿದ್ರು. ಆರೋಪಿಗಳ ವಿಚಾರಣೆಯ ವೇಳೆಯಲ್ಲಿ ಪ್ರಭಾವಿ ವ್ಯಕ್ತಿಗಳ ನಂಟು ಪತ್ತೆಯಾಗಿತ್ತು. ಗೌರವ್ ಶೆಟ್ಟಿ ಕಿರಣ್ ರೆಡ್ಡಿಯ ಜೊತೆ ಆರೋಪಿ ಪುನೀತ್ ಸಂಪರ್ಕ ಕೂಡ ಇತ್ತು. ಸಂಜಯ್ ನಗರದ ಬಾರ್ ಮಾಲೀಕ ಸ್ನೇಹಿತನಾಗಿರುವಂತಹ ಗೌರವ್ ಮತ್ತು ಸಂಜಯ್ ನಗರದ ಬಾರ್ನ ಮಾಲೀಕ ಸಹ ಇದರಲ್ಲಿ ಭಾಗಿಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಪುನೀತ್ ಜೊತೆ ಸಂಪರ್ಕದಲ್ಲಿದ್ದಂತಹ ಗೌರವ್ ರೆಡ್ಡಿ ಹಾಗೂ ಕಿರಣ್ ರೆಡ್ಡಿ ವಾಟ್ಸ್ಆಪ್ ಕರೆ ಮೂಲಕ ಸಂಪರ್ಕದಲ್ಲಿದ್ರು ಅನ್ನೋದು ವಿಚಾರಣೆಯ ವೇಳೆಯಲ್ಲಿ ಗೊತ್ತಾಗಿದೆ. ಗೌರವ್ ಕಿರಣ್ ಶೆಟ್ಟಿ ಪುನೀತ್ ಅರೆಸ್ಟ್ ಆಗ್ತಾ ಇದ್ದಂತೆ ಪರಾರಿ ಆಗಿರುವಂತದ್ದು. ಗೌರವ್ ಮತ್ತು ಕಿರಣ್ ತನಿಖೆ ಅಂದ್ರೆ ಇವರ ಹುಡುಕ್ಲಿಕ್ಕೆ ತನಿಖೆಯನ್ನ ಮಾಡ್ತಾ ಇದ್ದಾರೆ, ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸ್. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.